ನಮಸ್ಕಾರ. ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗು ನಾಳೆ ರಿಲೀಸ್ ಆಗಬೇಕಾಗಿತ್ತು ದರ್ಶನ್ ಅವ್ರದ್ದು ಡೆವಿಲ್ ಸಿನಿಮಾದು. ಬಟ್ ಇಂಥ ಒಂದು ಘಟನೆ ನಡೆದೋಗಿದೆ. ಸೊ ಸಿಕ್ಕಾಪಟ್ಟೆ ಅಭಿಮಾನಿಗಳಿಗಂತೂ ಬೇಜಾರಾಗಿರುತ್ತೆ, ದರ್ಶನ್ ಅವರ ಅಭಿಮಾನಿಗಳಿಗೆ ಮುಖ್ಯವಾಗಿ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ರೇಣುಕಾಸ್ವಾಮಿ ಫ್ಯಾಮಿಲಿ ಅವರಿಗೆ ಸ್ವಲ್ಪ ಖುಷಿ ಆಗಿರುತ್ತೆ, ಬಿಕಾಸ್ ಅವರ ಒಂದು ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ ಮಗನ್ನ ಕಳ್ಕೊಂಡಿದ್ದಾರೆ. ತಪ್ಪು ಮಾಡಿದ್ದಾನೆ, ಅದರಲ್ಲಿ ಎರಡನೇ ಮಾತೆಲ್ಲ ರೇಣುಕಾಸ್ವಾಮಿ ಅನ್ನೋನು. ಬಟ್ ಆದರೆ ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ದರ್ಶನ್ ಅವರು ಅಥವಾ ಅವ್ರು ಏನು ಸಂಗಡಿಗರಿದ್ದಾರೆ, ಸೊ ಅವ್ರನ್ನ ಕಾನೂನು ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕಾಗಿತ್ತು. ಬಟ್ ಕಾನೂನನ್ನ ಅವರೇ ಕೈ ತೊಗೊಂಡಿರೋದಕ್ಕೆ ಸೊ ದರ್ಶನ್ ಅವರು ಮುಂಚೆನೇ ಅರೆಸ್ಟ್ ಆಗ್ತಾರೆ, ವಿಚಾರಣೆ ಆಗುತ್ತೆ, ಸುಮಾರು ದಿನ ಅಂದರೆ ಜೈಲಲ್ಲಿ ಇರ್ತಾರೆ. ಅದಾದಮೇಲೆ ಅವ್ರಿಗೆ ಬೇಲ್ ಸಿಗುತ್ತೆ. ಸೊ ಬೇಲ್ ಸಿಕ್ಕಾದ್ಮೇಲೆ ಇವಾಗ ಶೂಟಿಂಗಲ್ಲಿ ಕೂಡ ತೊಡ್ಕೊಂಡಿದ್ರು. ಬಟ್ ಮತ್ತೆ ಇವಾಗ ಮತ್ತೆ ಅವ್ರಿಗೆ ಬೇಲ್ ಏನು ಕೊಟ್ಟಿದ್ರು, ಸೊ ಅದನ್ನು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿದೆ. ಆ್ಯಂಡ್ ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ ತಿರ್ಗಾ ಜೈಲಿಗೆ ಗಟ್ಟಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ದ್ವಿಸದಸ್ಯ ಪೀಠ. ಓಕೆ, ಸೊ ಆಲ್ರೆಡಿ ಸುದ್ದಿ ಗೊತ್ತಾಗಿರುತ್ತೆ ನಿಮಗೆ. ಸೊ ನಾನು ಮತ್ತೆ ಅದನ್ನೇ ಹೇಳುವಂಥದ್ದಿಲ್ಲ. ಬಟ್ ನಾನು ಹೇಳೋವಂಥದ್ದು ಏನಕ್ಕೆ ಈ ಥರ ಆಯಿತು ಆ್ಯಂಡ್ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದಾದರೆ ನನ್ನ ಪ್ರಕಾರ ಸೊ ಇದು ತುಂಬ ಅಂದರೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದೆ ಅಂತ ಅನಿಸುತ್ತೆ ಕೋರ್ಟು. ಬಿಕಾಸ್ ಮೀನ್ಸ್ ಅಲ್ಲೇನು ಬೇಲ್ ಕೊಟ್ಟಿದ್ರು ಅದನ್ನು ಪ್ರಶ್ನೆ ಮಾಡಿದೆ, ಯಾವ ಆಧಾರದ ಮೇಲೆ ನೀವು ಬೇಲ್ ಕೊಟ್ರಿ ಅಂತ ಹೈಕೋರ್ಟ್ಗೆ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ಬಿಕಾಸ್ ಏನೇನು ನಡೆದಿದೆ ಜೈಲಲ್ಲಿ ಅನ್ನೋದು ಕೂಡ ಗೊತ್ತಿದೆ, ಹೊರಗಡೆ ಏನೇನು ನಡೆದಿದೆ ಅಂತ ಗೊತ್ತಿದೆ. ಆಮೇಲೆ ಅವ್ರು ಯಾವ ಕಾರಣಕ್ಕೆ ಅಂದರೆ ಬೇಲ್ ತೊಗೊಂಡ್ರು ಅಂತಲೂ ಗೊತ್ತಿದೆ. ಬಟ್ ಇದು ಯಾವುದೂ ಕೂಡ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾರೆ ಆ ಬೇಲ್ ತೊಗೊಂಡಿದ್ದಕ್ಕೆ. ಒಂದು ಪರಪ್ಪನ ಅಗ್ರಹಾರದಲ್ಲಿ ಏನೇನು ಮಾಡಿದ್ರು ಅವರು ಜೈಲಲ್ಲಿದ್ದಾಗ, ಯಾವ ಫೆಸಿಲಿಟಿಗಳನ್ನ ಕೊಡ್ತಾಯಿದ್ರು, ಸಿಗರೇಟ್ ಸೇದ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಯಾವುದೋ ಒಬ್ಬ ರೌಡಿ ಶೀಟರ್ ಜೊತೆಗೆ ಸೊ ಅಲ್ಲಿ ಜೈಲಿನ ಮಧ್ಯದಲ್ಲಿ ಚೇರ್ ಹಾಕೊಂಡು ಒಳ್ಳೆ ರೆಸಾರ್ಟ್ ಥರ ಕೂತ್ಕೊಂಡಿದ್ರು. ಸೊ ಅದನ್ನು ಕೂಡ ಲಾಯರ್ ಅವರು ಅದನ್ನು ಮನವರಿಕೆ ಮಾಡಿರ್ತಾರೆ, ಸರ್ಕಾರದಿಂದ ಯಾರು ಲಾಯರ್ ಇರ್ತಾರೆ ಸೊ ಅವರು ಮನವರಿಕೆ ಮಾಡಿರ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಸೊ ಅದನ್ನು ಕೂಡ ಜಡ್ಜ್ ಅವರು ಮುಖ್ಯವಾಗಿ ಅದನ್ನು ಗಮನಿಸಿರ್ತಾರೆ. ಜೊತೆಗೆ ಅವರು ಬೇಲ್ ತೊಗೊಂಡಿರೋವಂಥದ್ದು ಕಾರಣ ಏನು ಅಂತಂದರೆ ಸೊ ಬೆನ್ನು ಏನೋ ನೋವಿದೆ, ಸೊ ಅದನ್ನು ಟ್ರೀಟ್ಮೆಂಟ್ಗೋಸ್ಕರ ಅಂತ ತೊಗೊಂಡಿದ್ರು. ಬಟ್ ಅದು ಟ್ರೀಟ್ಮೆಂಟ್ ಆಯಿತಾ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ, ಮೇ ಬಿ ಆಗಿರಲಿಕ್ಕಿಲ್ಲ ಅನ್ಸುತ್ತೆ. ಡೈರೆಕ್ಟಾಗಿ ಅವರೆಲ್ಲೂ ಅದನ್ನು ಚಿಕಿತ್ಸೆ ತೊಗೊಂಡಿದ್ದೆಲ್ಲೂ ಕೂಡ ಸುದ್ದಿ ಆಗಿಲ್ಲ, ಬಟ್ ತೊಗೊಂಡಿರ್ಬೋದೇನೋ. ಬಟ್ ಅದ್ರ ಜೊತೆಗೆ ಶೂಟಿಂಗಲ್ಲೂ ಕೂಡ ಹಂಗೆ ಭಾಗವಹಿಸವ್ರೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಚೆನ್ನಾಗೇ ಇದ್ದಾರೆ, ಇವ್ರಿಗೆ ಯಾಕೆ ಬೇಲ್ ಕೊಡಬೇಕು ಅನ್ನೋದು ಕೂಡ ಪ್ರಶ್ನೆ ಉಟ್ಕೊಳ್ಳುತ್ತೆ. ಸೊ ಓನ್ಲಿ ದರ್ಶನ್ ಅವ್ರು ಮಾತ್ರ ಅಲ್ಲ, ಅದ್ರ ಜೊತೆಗೆ 7 ಅಕ್ಯೂಸ್ಡ್ಗಳನ್ನು ಆರೋಪಿಗಳನ್ನು ಸೊ ಅಗೇನ್ ಅವರ ಒಂದು ಬೇಲ್ನ ರದ್ದು ಮಾಡಿ ಸೊ ಅವ್ರನ್ನ ಜೈಲಿಗೆ ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಆದೇಶ ಏನಿದೆಯಲ್ಲ, ಸೊ ಅದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಅವರು ಜಾರಿಗೆ ಕೂಡ ಮಾಡಿದ್ದಾರೆ. ಆ್ಯಂಡ್ ಎಲ್ಲ 7 ಜನರು ಕೂಡ ಇವಾಗ ಅರೆಸ್ಟ್ ಮಾಡ್ಕೊಂಡು ಹೋಗಿ ಸೊ ಜಡ್ಜ್ ಮುಂದೆ ಸೊ ಪೊಲೀಸವರು ನಿಲ್ಲಿಸ್ತಾರೆ. ಸೊ ಜಡ್ಜ್ ಅವ್ರು ಏನು ನಿರ್ಧಾರ ತೊಗೊಳೋದು ಏನಿಲ್ಲ, ಒಂದು ಸರಿ ಅವರ ಒಂದು ಮೆಡಿಕಲ್ ಚೆಕಪ್ ಮಾಡಿಸಿ ಆಮೇಲೆ ಜಡ್ಜ್ ಅವ್ರ ಮುಂದೆ ನಿಲ್ಲಿಸಿ ಸೊ ಅವ್ರನ್ನ ತೊಗೊಂಡೋಗಿ ಜೈಲಿಗೆ ಕಟ್ತಾರೆ. ಯಾವ್ಯಾವ ಆರೋಪಿಗಳನ್ನು ಯಾವ್ಯಾವ ಜೈಲಿಗೆ ಕಳಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲೇ ಪರಪ್ಪನಗರ ಕಳಿಸ್ಬೋದು, ಲಾಸ್ಟಲ್ಲಿ ಏನು ಬಳ್ಳಾರಿ ಸೊ ಕಲಬುರಗಿ ಕೆಲವ್ರನ್ನೆಲ್ಲ ಹಾಕಿದ್ರು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಸೊ ಎಲ್ಲರೂ ಕೂಡ ಒಂದೇ ಕಡೆಗಂತೂ ಇರೋಕ್ಕೆ ಬಿಡಲ್ಲ ಅಂತ ಅನಿಸುತ್ತೆ. ಸೊ ಬೇರೆ ಕಡೆಗಂತೂ ಖಂಡಿತವಾಗ್ಲೂ ಕಳಿಸ್ತಾರೆ. ಜೊತೆಗೆ ಇನ್ನೊಂದೇನು ಅಂತಂದರೆ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟಾಗಿ ಹೇಳಿದೆ, ಇನ್ನು ಮುಂದೆ ಯಾವುದೇ ರೀತಿಯ VIP ಟ್ರೀಟ್ಮೆಂಟು ಯಾರಿಗೂ ಸಿಗಬಾರ್ದು. ಈ 7 ಜನ ಏನಿದಾರ ಇನ್ಕ್ಲೂಡಿಂಗ್ ದರ್ಶನ್ ಅವ್ರಿಗೂ ಕೂಡ VIP ಟ್ರೀಟ್ಮೆಂಟ್ ಅನ್ನೋದು ಸಿಕ್ಕರೆ ಸೊ ಆ ಒಂದು ಜೈಲು ಅಧಿಕಾರಿ ಅದ್ರಾಗಿರ್ಬೋದು ಪೊಲೀಸವ್ರ ಮೇಲೆ ಸೊ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ, ಸಮನ್ಸ್ ಜಾರಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಸ್ಟ್ರಿಕ್ಟ್ ಆಗಿರೋವಂಥ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸುಪ್ರೀಂ ಕೋರ್ಟ್ ಕಡೆಯಿಂದ. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ತುಂಬ ಯೋಚನೆ ಮಾಡುವಂಥದ್ದು ದರ್ಶನ್ ಅವರ ಲಾಯರ್ ಕಡೆಯಿಂದ ನೋಡೋದಾದರೆ ತುಂಬ ಕಷ್ಟ ಇದೆ. ಇವಾಗ ಮತ್ತೆ ಬೇಲ್ ಸಿಗುವಂಥದ್ದು ಸಿಗಬೇಕು ಅಂದರೆ ಮಿನಿಮಮ್ ಅಂದರೂ ಇನ್ನೂ ಒಂದು 5-6 ತಿಂಗಳು ಅವರು ಜೈಲಲ್ಲಿ ಇರಲೇಬೇಕಾಗುತ್ತೆ. ಸೊ ಇವಾಗ ಮತ್ತೆ ಅದನ್ನು ಅವರು ಅಪೀಲ್ ಮಾಡ್ಬೋದು 3 ಸದಸ್ಯ ಪೀಠಕ್ಕೆ ಅಥವಾ ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಮಾಡ್ಬೋದು. ಬಟ್ ತುಂಬ ಲೇಟ್ ಆಗುತ್ತೆ, ಯಾಕಂದರೆ ಸುಪ್ರೀಂ ಕೋರ್ಟ್ ಇಷ್ಟು ಒಂದು ಖಾರವಾಗಿ ಒಂದು ಈ ಬೇಲ್ನ ರದ್ದು ಮಾಡಿದೆ ಅಂತಂದಾಗ ಅಷ್ಟು ಈಸಿಯಾಗಿ ಸೊ ಅವರಿಗೆ ಮತ್ತೆ ಬೇಲ್ ಸಿಗೋವಂಥದ್ದು ತುಂಬ ಅಂದರೆ ತುಂಬ ಕಷ್ಟ ಇದೆ. ಬಿಕಾಸ್ ಅವರು ಹಿಂದಿನ ಒಂದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಈ ಒಂದು ಕೇಸಲ್ಲೇ ತುಂಬ ಒಂದು ಬೇಜವಾಬ್ದಾರಿತನ ಅಂತ ಅನಿಸುತ್ತೆ. ಓಕೆ, ಇನ್ನೂ ಒಂದು ಕರೆಕ್ಟ್ ಆಗಿದ್ದಾರೆ, ಒಂದು ಚೆನ್ನಾಗಿ ನಡ್ಕೊಂಡಿದ್ದಾರೆ ಅನ್ನೋ ಒಂದು ಅದಾದರೂ ಇದ್ದರೆ ಅಟ್ಲೀಸ್ಟ್ ಅದನ್ನಾದ್ರೂ ಇವ್ರು ಮುಂದೆ ಇಟ್ಕೊಂಡು ಸೊ ಅದನ್ನು ಬೇಲ್ಗೆ ಅಪೀಲ್ ಮಾಡ್ಬೋದಾಗಿತ್ತು. ಒಂದು ಇವ್ರು ಫಸ್ಟ್ ಮಾಡಿರುವಂಥದ್ದು ಪರಪ್ಪನಗರದಲ್ಲಿ ಯಾರೋ ಒಬ್ಬ ರೌಡಿ ಶೀಟರ್ಗಳ ಜೊತೆ ಸೇರಿಕೊಂಡು ಅಲ್ಲಿ ಸಿಗರೇಟ್ ಸೇರಿಕೊಂಡು ಕಾಫಿ ಕುಡ್ಕೊಂಡು ಆರಾಮಾಗಿ ರೆಸಾರ್ಟ್ ಥರ ಅದು ಮಾಡಿರೋವಂಥ ತಪ್ಪು. ಜೊತೆಗೆ ಸೊ ಒಂದು ವಿಡಿಯೋ ಕಾಲಲ್ಲಿ ಕೂಡ ಮಾತಾಡಿರೋವಂಥದ್ದು ಎಲ್ಲೋ ಸುದ್ದಿ ಆಯಿತು, ಅದು ಕೂಡ ನೋಡಿದ್ರೆ ನೀವು. ಸೊ ಅದು ಕೂಡ ದೊಡ್ಡ ಒಂದು ತಪ್ಪಾಗಿದೆ. ಸೊ ಈ ಥರ ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ಕೊಂಡೇ ಬಂದಿರೋದ್ರಿಂದ ಆ್ಯಂಡ್ ಬೇಲ್ ತೊಗೊಂಡಿರೋ ಕಾರಣ ಏನು, ಚಿಕಿತ್ಸೆ ಪಡ್ಕೊತೀನಿ ಅಂತ. ಬಟ್ ಚಿಕಿತ್ಸೆ ಪಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ, ಬಟ್ ಶೂಟಿಂಗಲ್ಲಂತೂ ಭಾಗವಹಿಸವ್ರೆ. ಸೊ ಅದು ಕೆಲವೊಂದು ತಪ್ಪುಗಳು ಕೂಡ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಎವಿಡೆನ್ಸ್ಗಳು ಕರೆಕ್ಟಾಗಿದೆ, ಇವರೇನು ಕೊಲೆ ಆರೋಪವಾಗಿ ಏನಿದ್ದಾರೆ ಸೊ ಅದರಲ್ಲಿ ಇವರು ಕೂಡ ಭಾಗವಹಿಸವ್ರೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಸೊ ಅದಕ್ಕೋಸ್ಕರ ಮುಖ್ಯವಾಗಿ ಬೇರೆ ಆರೋಪಿಗಳಿಗೆ ಕೂಡ ಸಿಗ್ಬೋದೇನೋ, ಬಟ್ ದರ್ಶನ್ ಅವ್ರಿಗೆ ತುಂಬ ಅಂದರೆ ತುಂಬ ಕಷ್ಟ ಇದೆ. ಸೊ ಏನಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಜೊತೆಗೆ ನಾನು ಹೇಳೋವಂಥದ್ದು ನೆಮ್ಮದಿಯಾಗಿರಬೇಕು ಅಂತಂದರೆ ತುಂಬ ಕಷ್ಟ ಇದೆ. ನೆಮ್ಮದಿಯಾಗಿರೋಕ್ಕೆ ಈ ಟೈಮ್ ಬಿಡ್ತಾ ಇಲ್ಲ ಅವ್ರಿಗೆ.
ಸೊ ಅಟ್ಲೀಸ್ಟ್ ಅವರ ಅಭಿಮಾನಿಗಳು ನಾನು ಕೇಳ್ಕೊಳ್ಳೋವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ರೀಸೆಂಟಾಗಿ ನೋಡ್ತಾ ಇದ್ದರೆ ರಮ್ಯಾ ಅವರು ವಿಂಟರ್ ಆದರು ಕೆಲವು ವಿಚಾರದಲ್ಲಿ, ಆಮೇಲೆ ಪ್ರಥಮ್ ಅವನು ಬಂದ. ಸೊ ಅನವಶ್ಯಕವಾಗಿ ದರ್ಶನ್ ಅಭಿಮಾನಿಗಳು ತುತ್ತಾಗ್ತಿದ್ದಾರೆ ಅಥವಾ ಇವರೇ ಹೋಗಿ ಇದು ಮಾಡ್ತಿದಾರ ಗೊತ್ತಾಗ್ತಿಲ್ಲ. ಅವರ ಒಂದು ಎನ್ಕೇಜ್ ಮಾಡ್ಕೊತಿದ್ದಾರೆ ದರ್ಶನ್ ಅವರ ಫ್ಯಾನ್ಸ್ಗಳನ್ನು, ಕೆಲವರೆಲ್ಲನೂ ಪ್ರಚಾರಕ್ಕೋಸ್ಕರ ಅದಕ್ಕೆ ಯೂಸ್ ಮಾಡ್ಕೊತಿದ್ದಾರೆ. ನಾನು ಹೇಳುವಂಥದ್ದು ಫ್ಯಾನ್ಸ್ಗಳಿಗೆ ಸ್ವಲ್ಪ ತಿಂಗಳುಗಳು ವರ್ಷಗಳು ಸ್ವಲ್ಪ ಸೈಲೆಂಟ್ ಆಗಿರಿ. ಬ್ಯಾಡ್ ಟೈಮ್ ಅಂತ ಬಂದಾಗ ಸೊ ನಾವು ಸೈಲೆಂಟಾಗಿ ಇರಬೇಕಾಗುತ್ತೆ. ಓಕೆ, ಇನ್ನೂ ಅದು ಕಳಂಕ ಕಳೆದಿಲ್ಲ. ಸೊ ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ತಾಳ್ಮೆ ತೊಗೊಂಡ್ರೆ ಸೊ ನಿಮ್ಮಿಂದ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಸ್ವಲ್ಪ ತಾಳ್ಮೆ ತೊಗೊಳ್ಳಿ, ಏನೂ ಆಗಲ್ಲ. ಏನೋ ಶಿಕ್ಷೆ ಆದರೂ ಕೂಡ ಅಥವಾ ಏನೇ ಆದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡು ಹೋದರೆ ಸೊ ಸ್ವಲ್ಪ ದಿವಸದಲ್ಲಿ ಒಂದು ಚೆನ್ನಾಗಿ ನಡವಳಿಕೆ ಚೆನ್ನಾಗಿದೆ ಜೈಲಲ್ಲಿ ಅಂತಂದಾಗ ಸೊ ಅದನ್ನು ಮುಂದೆ ಬೇಲ್ ರೂಪದಲ್ಲಿ ಅಥವಾ ಯಾವುದೋ ಒಂದು ರೂಪದಲ್ಲಿ ಅದನ್ನು ಬೇಲ್ ತೊಗೊಂಡು ಅದು ಬರ್ಬೋದು. ಬಟ್ ಇವಾಗಲೇ ನೀವು ಒಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದಾಗ ಸೊ ಅದು ಬ್ಯಾಡ್ ಇಂಪ್ಯಾಕ್ಟ್ ಆಗಿ ಸೊ ಅದು ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ದರ್ಶನ್ ಅವ್ರಿಗೆ ಅಂತಲೇ ಹೇಳ್ತೀನಿ. ಯಾಕಂದರೆ ಸಂಜಯ್ ದತ್ ಅವರು ಕೂಡ ಒಂದು ಘಟನೆಯಲ್ಲಿ ಜೈಲು ಸೇರಿದ್ರು. ಆಮೇಲೆ ಅವರು ಕೆಲವು ದಿವಸಗಳಲ್ಲಿ ಅಲ್ಲಿ ಜೈಲು ಶಿಕ್ಷೆ ಅನುಭವಿಸಿ ಆಮೇಲೆ ಹೊರಗಡೆ ಬಂದರು. ಶೂಟಿಂಗ್ ನಿರ್ಮಾಪಕರಿಗೆ ಲಾಸ್ ಆಗುತ್ತೆ, ಹಾಗಾಗುತ್ತೆ, ಹೇಗಾಗುತ್ತೆ ಅಂತ ಅವಾಗ ಬೇಲ್ ತೊಗೊಂಡು ಬರ್ತಾಯಿದ್ರು, ಹೋಗ್ತಾಯಿದ್ರು. ಸೊ ಅದೇ ರೀತಿಯಲ್ಲಿ ಆಗ್ಬೋದೇನೋ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ಆ ನಡವಳಿಕೆ ಅನ್ನೋದಿದೆಯಲ್ಲ ಚೆನ್ನಾಗಿರಬೇಕು. ನಾನು ಎಲ್ಲೋ ರೆಸಾರ್ಟಲ್ಲಿ ಕೂತ್ಕೊಂಡಂಗೆ ಹೋಗಿ ಅಲ್ಲಿ ಸಿಗರೇಟ್ ಸೇದ್ಕೊಂಡು ರೋಡಿ ಸೀಟರ್ಗಳ ಜೊತೆಗೆ ಇರ್ತೀನಿ, ಮೊಬೈಲಲ್ಲಿ ಮಾತಾಡ್ತೀನಿ, ಸೊ ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ. ಸೊ ಇವೆಲ್ಲ ಬೇಕಿಲ್ಲ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ಸೊ ಕರೆಕ್ಟಾಗಿದ್ದು ಸೊ ಆ ಒಂದು ಶಿಕ್ಷೆ ಏನು ಇದೆ ಅಥವಾ ಎಲ್ಲಿವರೆಗೂ ಹೋಗುತ್ತೆ, ಇನ್ನೂ ಶಿಕ್ಷೆ ಅಂತೂ ಆಗಿಲ್ಲ, ಬಟ್ ಎಲ್ಲಿವರೆಗೂ ಆ ತೀರ್ಪು ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ಸೈಲೆಂಟಾಗಿ ಸೊ ಕರೆಕ್ಟಾಗಿದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಆ್ಯಂಡ್ ಆ ಒಂದು ಸಾಂಗ್ ಹೇಳಿದ್ನಲ್ಲ ಅವಾಗಲೇ, ಇದ್ರೆ ನೆಮ್ಮದಿಯಾಗಿರಬೇಕು ಅಂತ, ಡೆವಿಲ್ ಚಿತ್ರದ ಸಾಂಗ್ ನಾಳೆ ಬಿಡುಗಡೆ ಆಗಬೇಕಾಗಿತ್ತು. ಸೊ ಈ ಒಂದು ಕಾರಣಕ್ಕೋಸ್ಕರ ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. ಗೊತ್ತಿಲ್ಲ ಯಾವಾಗ ರಿಲೀಸ್ ಮಾಡ್ತಾರೇನೋ ಅಂತ. ಬಟ್ ಆ್ಯಂಡ್ ಡೆವಿಲ್ ಸಿನಿಮಾದು ಕೂಡ ಅಷ್ಟೇ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತೆ. ಆ್ಯಂಡ್ ಅವರ ಒಂದು ಏನು ದರ್ಶನ್ ಅವ್ರದ್ದು ಡಬ್ಬಿಂಗ್ ಇದೆ ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿದಾರಂತೆ. ಗೊತ್ತಿಲ್ಲ, ಅದೇ ಇದಕ್ಕೋಸ್ಕರನೇ ಯಾವಾಗ ಮತ್ತೆ ಅರೆಸ್ಟ್ ಮಾಡ್ತಾರೋ, ಯಾವಾಗ ಬೇಲ್ ರದ್ದು ಮಾಡ್ತಾರೋ ಅನ್ನೋದ್ರ ಮೇಲೆ ಸೊ ನಿರ್ಮಾಪಕರು ಅಥವಾ ಡೈರೆಕ್ಟರ್ಗಳದ ಅವರ ಒಂದು ಪೋರ್ಷನ್ ಏನಿದೆಯಲ್ಲ ಸೊ ಅದನ್ನು ಆಲ್ರೆಡಿ ಅವರು ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ದರ್ಶನ್ ಅವ್ರದ್ದು ಯಾವುದೇ ರೀತಿಯಲ್ಲಿ ಡೆವಿಲ್ ಸಿನಿಮಾದು ಮೇ ಬಿ ಇರಲಿಕ್ಕಿಲ್ಲ ಅನ್ಕೊತೀನಿ. ಒಂದು ಸ್ವಲ್ಪ ಅದು ಸಾಂಗಿಂಗ್ ಏನಾರು ಇದ್ದರೆ ಅದನ್ನು ಅಲ್ಲೇ ಮ್ಯಾನೇಜ್ ಮಾಡ್ತಾರೆ ಡೈರೆಕ್ಟರ್, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇವಾಗ ನಾನು ಹೇಳುವಂಥದ್ದು ಇವಾಗ ಏನೂ ಮಾಡೋಕ್ಕಾಗಲ್ಲ. ಓಕೆ, ಮತ್ತೆ ಅಪೀಲ್ಗೆ ಹೋಗ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ, ಹೋಗ್ತಾರೆ. ಆ್ಯಂಡ್ ಮತ್ತೆ ಬೇಲ್ ಸಿಗಬೇಕು ಅಂತಂದರೆ ವಾದ ಪ್ರತಿವಾದ ಎಲ್ಲ ಆಗಬೇಕು ಅಂದರೆ ಒಂದು 5-6 ತಿಂಗಳಂತೂ ಮಿನಿಮಮ್ ಬೇಕಾಗುತ್ತೆ. ಓಕೆ, ಅಲ್ಲಿವರೆಗೂ ದರ್ಶನ್ ಅವರ ಅಭಿಮಾನಿಗಳಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಸುಮ್ಮನೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳೆಲ್ಲನೂ ಆಫ್ ಮಾಡಿಕೊಂಡು ಸೈಲೆಂಟಾಗಿದ್ಬಿಡಿ. ಓಕೆ, ಯಾವನೇನಾದರೂ ಬೊಗಳಿ, ಯಾರೇನಾದರೂ ಅಂದ್ಕೊಳ್ಳಿ, ನಿಮ್ಗೆ ಯಾಕೆ ಅಂತ ಸುಮ್ಮನೆ ಇದ್ಬಿಡಿ. ಓಕೆ, ನಿಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಓಕೆ, ನಾನು ಹೇಳೋವಂಥದ್ದು ದರ್ಶನ್ ಅವರು ಒಳ್ಳೆ ನಟನೆ, ಓಕೆ, ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ, ಎಲ್ಲ ಇದೆ. ಬಟ್ ಸುತ್ತಮುತ್ತ ಇರೋ ಜನಗಳು ಸ್ವಲ್ಪ ನೆಟ್ಟಗಿದ್ರೆ ಖಂಡಿತವಾಗ್ಲೂ ಆ ಮನುಷ್ಯ ಒಳ್ಳೆಯವನು ಆಗೇ ಆಗ್ತಾನೆ. ಓಕೆ, ಸೊ ಅದನ್ನು ಮಾತ್ರ ಸ್ವಲ್ಪ ಕಂಟ್ರೋಲ್ ಇಟ್ಕೊಬೇಕು ದರ್ಶನ್ ಅವರು ಕೂಡ ಅಂತ ಅನಿಸುತ್ತೆ. ಮೇ ಬಿ ಇವಾಗ ಇದ್ರೇನೋ ಮತ್ತೆ ತಿರ್ಗಾ ಇವಾಗ ಹಿಂಗಾಗಿರೋದು ಅವರ ಒಂದು ಬ್ಯಾಡ್ ಲ್ಯಾಕ್ ಅಂತಲೇ ಹೇಳ್ಬೋದು. ಬಟ್ ಸುಮ್ಮನೆ ಅತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳಂತ ಹೆಸರು ಹೇಳ್ಕೊಂಡು ಅವರೇ ಮಾಡ್ತಾರೋ ಯಾರೋ ಬೇರೆಯವ್ರು ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಕೆಲವರೆಲ್ಲ ಬೇಕು ಅಂತಲೂ ಕೂಡ ಅವ್ರಿಗೆ ಏನಾದರೂ ಅದಕ್ಕೆ ಪ್ರವೋಕ್ ಮಾಡೋ ರೀತಿಯಲ್ಲಿ ಕೂಡ ನಾವು ನೋಡಿದ್ದೀವಿ. ರೀಸೆಂಟಾಗಿ ತೆಲುಗು ಫ್ಯಾನ್ ಪೇಜಸ್ಗಳು ಕೆಲವರು ಮಾಡಿರೋವಂಥದ್ದು ಕೂಡ ನೋಡಿದ್ದೀನಿ. ಬಟ್ ಅದು ಒಳ್ಳೆಯದಲ್ಲ. ನೀವು ಕೂಡ ಸ್ವಲ್ಪ ಏನೇ ಅಂದರೂ ಕೂಡ ಸ್ವಲ್ಪ ತಡ್ಕೊಂಡು ಇದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಇಲ್ಲ ಅಂತಂದರೆ ಅವರಿಗೆ ನೆಮ್ಮದಿ ಸಿಗೋವಂಥದ್ದು ತುಂಬ ಕಷ್ಟ ಇದೆ. ಓಕೆ, ಸೊ ನನಗನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊ. ಸೊ ಸದ್ಯಕ್ಕೆ ಹೊಡೆದಲ್ಲಿ ಇಷ್ಟೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.